ಐಪಿಎಲ್ ಇನ್ನೇನು ಶುರು ಆಗ್ತಾ ಇದೆ. ಮತ್ತೊಂದು ಕಡೆ ಕೆಕೆಆರ್ ತಂಡದಿಂದ ಬಾಂಗ್ಲಾದೇಶದ ಆಟಗಾರರನ್ನ ಔಟ್ ಮಾಡಲಾಗಿದೆ. ಬಿಸಿಸಿಐ ಸೂಚನೆಯ ಮೇರೆಗೆ ಕೆಕೆಆರ್ ತಂಡದಿಂದ ಕೈ ಬಿಡಲಾಗಿದೆ. ಐಪಿಎಲ್ನಿಂದ ಬಾಂಗ್ಲಾದೇಶ ಆಟಗಾರನಿಗೆ ಗೇಟ್ ಪಾಸ್. ಇಂಡಿಯನ್ ಪ್ರೀಮಿಯರ್ ಲೀಗ್ನ 19ನೇ ಆವೃತ್ತಿಗಾಗಿ ಕೋಲ್ಕತಾ ನೈಟ್ ರೈಡರ್ಸ್ ಫ್ರಾಂಚೈಸಿಯು ಬಲಿಷ್ಠ ಪಡೆಯನ್ನ ಒಂದ್ ಕಡೆ ರೂಪಿಸಿತ್ತು. 25 ಆಟಗಾರರನ್ನ ಒಳಗೊಂಡಿದ್ದ ಕೆಕೆಆರ್ ಟೀಮ್ನಿಂದ ಬಾಂಗ್ಲಾದೇಶ್ ತಂಡದ ಆಟಗಾರರನ್ನ ಕೈ ಬಿಡುವಂತೆ ಬಿಸಿಸಿಐ ಸೂಚಿಸಿತ್ತು. ಹೀಗಾಗಿ ಮುಂದಿನ ಸೀಸನ್ನಲ್ಲಿ ಬಾಂಗ್ಲಾ ವೇಗಿ ಮುಸ್ತಫಿಜರ್ ರೆಹಮಾನ್ ಕೆಕೆಆರ್ ಪರ ಕಣಕ್ಕಿಳಿತಾ ಇಲ್ಲ. ಕಾರಣ ಕೆಕೆಆರ್ ತಂಡದಿಂದ ಆತನನ್ನ ಕೈ ಬಿಡಬೇಕು ಅಂತೇಳಿ ಸೂಚನೆಯನ್ನ ಕೊಡಲಾಗಿತ್ತು ಬಿಸಿಸಿಐ ಕಡೆಯಿಂದ. ಬಾಂಗ್ಲಾ ಆಟಗಾರ ಮುಸ್ತಫಿಜುರ್ ರೆಹಮಾನ್ಗೆ ಗೇಟ್ ಪಾಸ್ ಕೊಡಲಾಗಿದೆ. ಕೆಕೆಆರ್ ಎಕ್ಸ್ ಖಾತೆಯಲ್ಲಿ ಈ ಕುರಿತ ಅಧಿಕೃತ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ನಟ ಶಾರುಖ್ ಖಾನ್ ಮಾಲೀಕತ್ವದ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಏನಿದೆ, ಭಾರತ ವಿರೋಧಿ ನಿಲುವನ್ನ ಬಾಂಗ್ಲಾ ಸರ್ಕಾರ ತಾಳಿದೆ. ಐಪಿಎಲ್ನಿಂದ ಮುಸ್ತಫಿಜುರ್ನನ್ನ ಕೈ ಬಿಡೋದಕ್ಕೆ ಬಿಸಿಸಿಐ ಸೂಚಿಸಿತ್ತು. ಆ ಸೂಚನೆಯ ಮೇರೆಗೆ ಈಗ ಬದಲಿ ಆಟಗಾರನ ಖರೀದಿಗೆ ಕೆಕೆಆರ್ ತಂಡ ಒಪ್ಪಿಗೆಯನ್ನ ಸೂಚಿಸಿದೆ. ಅಧಿಕೃತವಾಗಿ ಅದಕ್ಕೆ ಸಂಬಂಧಪಟ್ಟಂತ ಪೋಸ್ಟ್ ಅನ್ನು ಕೂಡ ಹಾಕಲಾಗಿದೆ. ಮುಸ್ತಫಿಜುರ್ ರೆಹಮಾನ್ಗೆ ಐಪಿಎಲ್ನಿಂದ ಗೇಟ್ ಪಾಸ್ ಅನ್ನ ಕೊಡಲಾಗಿದೆ. 2 ಕೋಟಿ ರೂಪಾಯಿ ಮೂಲ ಬೆಲೆಯೊಂದಿಗೆ ಕಾಣಿಸಿಕೊಂಡಿದ್ದಂಥ ಮುಸ್ತಫಿಜುರ್ ರೆಹಮಾನ್ ಅವರ ಖರೀದಿಗಾಗಿ ಚೆನ್ನೈ ಸೂಪರ್ ಕಿಂಗ್ಸು ಒಂದ್ ಕಡೆ ಕೆಕೆಆರ್ ಒಂದು ರೀತಿ ಪೈಪೋಟಿ ಕೂಡ ಏರ್ಪಟ್ಟಿತ್ತು. ಅವರ ಮೊತ್ತ 5 ಕೋಟಿ ದಾಟಿತ್ತು. ಅದೆಲ್ಲ ಆದಮೇಲೆ ಈಗ ಕೆಕೆಆರ್ ತಂಡದಿಂದ ಬಾಂಗ್ಲಾದೇಶದ ಆಟಗಾರನಿಗೆ ಗೇಟ್ ಪಾಸ್ ಕೊಡಲಾಗಿದೆ.